ಸಿನಿ ಸಂವಾದ, ಸಿನಿಮಾ ಪ್ರಿಯರ ವೇದಿಕೆ. ಅತ್ತ ಇತ್ತ ಸುತ್ತಮುತ್ತ ಹಾಗೆ ಹೀಗೆ ಅಲ್ಲಿ ಇಲ್ಲಿ ಹೊಸ ಚಿತ್ರ, ಹಳೆ ಚಿತ್ರ, ಆಗ ಈಗ ಸಿನಿಮಾ ಕುರಿತ ಮಾತುಕತೆ. ಸಿನಿ ಸಂವಾದ. ನಮಸ್ಕಾರ ಶ್ರೋತೃಗಳೇ, ಸಿನಿ ಸಂವಾದ ಸಿನಿಮಾ ಪ್ರಿಯರ ವೇದಿಕೆಗೆ ನಿಮಗೆಲ್ಲ ಸ್ವಾಗತ. ಪರಿಕಲ್ಪನೆ ಹಾಗೂ ನಿರ್ವಹಣೆ ಕನ್ಸೆಪ್ಟಾ ಫರ್ನಾಂಡಿಸ್. ಸಿನಿ ಸಂವಾದದಲ್ಲಿ ಇಂದು ನಮ್ಮ ಜೊತೆ ಇರುತ್ತಾರೆ ಗ್ರಂಥಾಲಯ ವಿಜ್ಞಾನದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಕೃಷ್ಣಮೂರ್ತಿ. ಕೇಳಿ ಡಾಕ್ಟರ್ ಎಂ ಕೃಷ್ಣಮೂರ್ತಿ ಅವರ ಜೊತೆ ಸಿನಿ ಸಂವಾದ. ಆಕಾಶವಾಣಿಯ ಕೇಳುಗರಿಗೆ ನಮಸ್ಕಾರಗಳು. ಆಕಾಶದಲ್ಲಿ ಮಿನುಗುವ ಅಗಣಿತ ಗ್ರಹ ನಕ್ಷತ್ರಗಳು ಇಲ್ಲದೆ ಹೋಗಿದ್ದರೆ ಈ ಜಗತ್ತಿನಲ್ಲಿ ಬರೀ ಕತ್ತಲೇ ತುಂಬಿರುತ್ತಿತ್ತು. ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಎಂದು ಸಾವಿರಾರು ವರ್ಷಗಳಿಂದ ನಾವುಗಳೆಲ್ಲ ಪ್ರಾರ್ಥಿಸುತ್ತಾ ಬಂದಿದ್ದೇವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮ ಇವು ಮನುಷ್ಯನ ಪಂಚೇಂದ್ರಿಯಗಳು. ಶಬ್ದ, ದೃಷ್ಟಿ, ವಾಸನೆ, ರಸ, ಸ್ಪರ್ಶ ಎಂಬ ಪಂಚ ತನ್ಮಯಗಳನ್ನು ತರುವ ಇಂದ್ರಿಯಗಳು. ಪ್ರಜ್ಞಾತ್ಮಕ ಜ್ಞಾನೇಂದ್ರಿಯವಾಗಿರುವ ಕಣ್ಣು ದೃಷ್ಟಿಗೆ ಅವಕಾಶ ನೀಡುತ್ತದೆ. ಅಕ್ಷಿಪಟದಲ್ಲಿರುವ ರಾಡು ಮತ್ತು ಕೋನ್ ಕೋಶಗಳು ವಿವಿಧ ಬಣ್ಣಗಳ ಮತ್ತು ಅವುಗಳ ಗಾಢತೆಯನ್ನು ಗ್ರಹಿಸುತ್ತದೆ. ಇದು ಜಾಗೃತ ಬೆಳಕಿನ ಗ್ರಹಿಕೆ ಮತ್ತು ದೃಷ್ಟಿಗೆ ಅವಕಾಶ ಕಲ್ಪಿಸುತ್ತದೆ. ಮಾನವನ ಕಣ್ಣು ಸುಮಾರು 10 ದಶಲಕ್ಷದಷ್ಟು ವಿವಿಧ ಬಣ್ಣಗಳ ನಡುವಿನ ವ್ಯತ್ಯಾಸ ಗುರುತಿಸಬಲ್ಲ ಶಕ್ತಿಯನ್ನೂ ಹೊಂದಿದೆ. ಮನುಷ್ಯನ ದೇಹದಲ್ಲಿ ಕಣ್ಣುಗಳಿಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಮನುಷ್ಯನ ಅಂಗದಲ್ಲಿ ಮೆದುಳಿನ ಬಳಿಕ ಕಣ್ಣು ತುಂಬ ಸೂಕ್ಷ್ಮವಾದ ಅಂಗ. ಕಣ್ಣುಗಳು ಮನುಷ್ಯನಿಗೆ ಜೀವನವಿಡೀ ದೃಷ್ಟಿ ನೀಡಿ ಸುತ್ತಮುತ್ತಲಿನ ಗ್ರಹಿಕೆ, ಆಗು ಹೋಗುಗಳ ಹಾಗೂ ದೈನಂದಿನ ಚಟುವಟಿಕೆ ನಡೆಸಲು ಬಹು ಮುಖ್ಯವಾದವು. ಇದರಿಂದಾಗಿ ಪ್ರತಿಯೊಬ್ಬರೂ ಕಣ್ಣುಗಳ ಮಹತ್ವವನ್ನು ಅರಿತು ಅದಕ್ಕಾಗಿ ಅದರ ರಕ್ಷಣೆಯನ್ನು ಕಾಯ್ದುಕೊಳ್ಳುತ್ತಾರೆ. ವೈದ್ಯ ಲೋಕದಲ್ಲಿ ಕಣ್ಣುಗಳಿಗೆ ವಿಶಿಷ್ಟವಾದ ರಕ್ಷಣೆ ಮತ್ತು ಪೋಷಣೆಯ ಬಗ್ಗೆ ತುಂಬ ಎಚ್ಚರ ವಹಿಸಲಾಗಿದೆ. ಕಣ್ಣುಗಳು ಕಣ್ಣಿಲ್ಲದವರಿಗೂ ಜೀವರಕ್ಷಕ ಕವಚಗಳು. ನಾನಂತೂ ಬೆಳಿಗ್ಗೆ ಎದ್ದು ದೇವರಿಗೆ ಕೈ ಮುಗಿಯುವಾಗ ಸೌಂದರ್ಯ ನೋಡಲು ಕಣ್ಣು ಕೊಟ್ಟಿದ್ದಕ್ಕೆ ದೇವರೇ ನಿನಗೆ ನನ್ನ ನಮಸ್ಕಾರ ಎಂದು ಹೇಳುತ್ತೇನೆ. ಹಲವಾರು ಚಿತ್ರಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ಕಣ್ಣಿನ ಸೌಂದರ್ಯ, ಕಣ್ಣಿನ ಸ್ವರೂಪವನ್ನು ಚಿತ್ರಗೀತೆಗಳಲ್ಲಿ ವರ್ಣನೆ ಮೂಲಕ ಹಿಡಿದಿಡಲಾಗಿದೆ. ವಿಷ್ಣುವರ್ಧನ್ ಮತ್ತು ಭಾರತಿ ನಟಿಸಿರುವ ಚಿತ್ರ ದೇವರ ಗುಡಿ 1974ರಲ್ಲಿ ತೆರೆ ಕಂಡಿದ್ದು. ಆರ್ ರಾಮಮೂರ್ತಿ ನಿರ್ದೇಶಿಸಿರುವ ಈ ಚಿತ್ರದಲ್ಲಿ ಕಣ್ಣಿನ ಬಗ್ಗೆ 2 ಹಾಡುಗಳು ಇದ್ದರೂ ನನಗೆ ಇಷ್ಟವಾದ ಹಾಡು ಕಣ್ಣು ಕಣ್ಣು ಒಂದಾಯಿತು. ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದು SP ಬಾಲಸುಬ್ರಹ್ಮಣ್ಯಂ ಮತ್ತು S ಜಾನಕಿಯವರ ಕಂಠದಲ್ಲಿ ಸೊಗಸಾಗಿ ಅರ್ಥಗರ್ಭಿತವಾಗಿ ಮೂಡಿ ಬಂದಿದೆ. ಈ ಚಿತ್ರದ ಹಾಡು ಮದರಾಸಿನ ವಿಜಯ್ ಗಾರ್ಡನ್ನಲ್ಲಿ ಚಿತ್ರೀಕರಿಸಿದ್ದು, ನಂತರ ಇವರಿಬ್ಬರು ಪ್ರೀತಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಇತಿಹಾಸ. ಈ ಮಧುರ ಹಾಡನ್ನು ಕೇಳಿ ಆನಂದಿಸೋಣ.
ಸಿಡಿದರೇನು ನಂಬಿರುವ ಹೆಣ್ಣ ಕೈ ಬಿಡೆ ನಾನು ಒಲವಿಗೆ ಮಣಿದು ಸೋತೆನು ನಾನು ನಿನ್ನೊಡನಿರಲು ಹೃದಯ ತುಂಬಿತು ಕಣ್ಣು ಕಣ್ಣು ಒಂದಾಯಿತು ನನ್ನ ನಿನ್ನ ಮನ ಸೇರಿತು ದಿನ ರಾತ್ರಿಯೂ ಕಂಡ ಕನಸು ನನಸಾಯಿತು ಕಣ್ಣು 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 ಒಂದಾಯಿತು ನನ್ನ ನಿನ್ನ ನಿನ್ನ ಮನ ಸೇರಿತು ಹೂವಿಗಿಂತ ಚಂದ ಈ ನಿನ್ನ ಮೊಗದ ಅಂದ ಕಾಣುವ ಕಣ್ಣಿಗೆ ಏನೋ ಆನಂದ ನೂರು ಮಾತು ಏಕೆ ನೂರಾರು ಆಸೆ ಏಕೆ ನಿನ್ನೊಡನಿರುವಾಗ ಇನ್ನೂ ಬೇರೆ ಬೇಕೆ ನಿನ್ನೆ ನುಡಿಗೆ ನಾ ಮೈ ಮರೆತೆ ಎಲ್ಲ ಮರೆತು ನಿನ್ನಲ್ಲಿ ಬೆರೆತೆ ನೀನೊಲಿದಿರಲು ಬಾಳು ಬೆಳಗಿತು ಕಣ್ಣು ಕಣ್ಣು ಒಂದಾಯಿತು ನನ್ನ ನಿನ್ನ ಮನ ಸೇರಿತು ದಿನ ರಾತ್ರಿಯೂ ಕಂಡ ಕನಸು ನನಸಾಯಿತು ಲಾ 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 ನಾವು ವಿದ್ಯಾಭ್ಯಾಸ ಮಾಡುವಂಥ ಸಮಯದಲ್ಲಿ ಈಗೆಲ್ಲ ಬಳಸುತ್ತಿರುವ ಮೊಬೈಲ್ಗಳು ಆಗ ಇರಲಿಲ್ಲ. ನಾವು ಜಾಸ್ತಿ ಪತ್ರಗಳ ಮೇಲೆ ಅವಲಂಬಿತವಾಗಿದ್ದೆವು. ತುಂಬ ಅಗತ್ಯ ಇದ್ದಾಗ ಲ್ಯಾಂಡ್ಲೈನ್ ಫೋನ್ಗಳನ್ನು ಬಳಕೆ ಮಾಡ್ತಾ ಇದ್ವಿ. ಆಗಿನ ಕಾಲದಲ್ಲಿ ಪ್ರೀತಿ ಇಷ್ಟೊಂದು ಮುಂದುವರೆದಿರಲಿಲ್ಲ. ಈಗೆಲ್ಲ ನಾವು ಬಳಸುವ ಮೊಬೈಲ್ನಿಂದ ಪ್ರೀತಿ ಆರಂಭ ಆಗುತ್ತೆ ಅಲ್ವಾ? ಅಂದು ಪ್ರೀತಿ ಹೆಚ್ಚಾಗಿ ಕಣ್ಣುಗಳ ಮೂಲಕ ಆರಂಭ ಆಗುತ್ತಾ ಇತ್ತು. ಕೆಲವೊಂದು ಸಾರಿ ಅದು ಮಾತುಗಳಲ್ಲಿ ವ್ಯಕ್ತಪಡಿಸೋಕೆ ಆಗದೆ ಕೊನೆ ಆಗಿರೋ ಸನ್ನಿವೇಶಗಳೂ ಉಂಟು. ಈಗಲೂ ಸಹ ನಮ್ಮ ಮನಸ್ಸಿನಲ್ಲಿ ಮೂಡೋ ಹಲವಾರು ಭಾವನೆಗಳನ್ನು ನಾವು ಕಣ್ಣುಗಳ ಮೂಲಕ ಹೊರಹಾಕುತ್ತೇವೆ. ಕೋಪ, ಪ್ರೀತಿ, ಕಾಳಜಿ, ಅಸಹಾಯಕತೆ ಕಣ್ಣಿಂದ ವ್ಯಕ್ತಪಡಿಸುತ್ತೇವೆ. 1970ರಲ್ಲಿ ಬಿಡುಗಡೆಯಾದ ಚಿತ್ರ ಪರೋಪಕಾರಿ. ವೈ.ಆರ್. ಸ್ವಾಮಿ ನಿರ್ದೇಶನದ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಯಂತಿ ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಮತ್ತು ಎಸ್. ಜಾನಕಿ ಅವರ ಕಂಠದಲ್ಲಿ ಹಾಡಿರುವ ಹಾಡು ಕಣ್ಣುರೆಪ್ಪೆ ಒಂದನ್ನೊಂದು ಮರೆಯುವುದೇ. ಯಾವುದೇ ಜಾತಿ, ವರ್ಣ, ಯಾವುದೇ ಭೇದ ಭಾವವಿಲ್ಲದೆ ಕಣ್ಣುರೆಪ್ಪೆ ಕೆಲಸ ಮಾಡುತ್ತದೆ. ಅದು ಸ್ವಂತಹ ಕೆಲಸವನ್ನು ಮಾಡುತ್ತದೆ. ನೀವು ಬೋಧಕರಾಗಿರಿ, ಸಂಗೀತಗಾರರಾಗಿರಿ, ಕ್ರೀಡಾಪಟುವರಾಗಿರಿ, ಅದು ತನ್ನ ವ್ಯವಹಾರವನ್ನು ನಡೆಸಿಕೊಂಡು ಹೋಗುತ್ತದೆ. ಕಣ್ಣು ಮತ್ತು ರೆಪ್ಪೆ ಎರಡು ಸಮನಾಗಿ ಕೆಲಸ ಮಾಡುತ್ತದೆ ಎಂಬ ಸಂದೇಶವನ್ನು ಈ ಹಾಡು ಸಾರುತ್ತದೆ. ಉಪೇಂದ್ರ ಕುಮಾರ್ ಸಂಗೀತ ಸಂಯೋಜಿಸಿರುವ ಹಾಡನ್ನು ಕೇಳಿ ಬರೋಣ. ಕಣ್ಣು ರೆಪ್ಪೆ ಒಂದನೊಂದು ಮರೆಬುದೇ, ಕಣ್ಣು ರೆಪ್ಪೆ ಒಂದನೊಂದು ಮರೆಬುದೇ, ಅವು ಎಂದಾದರೂ ಅಗಲಿ ಬೇರೆ ಇರುವುದೇ. ಅವು ಎಂದಾದರೂ ಒಂದನೊಂದು ಮರೆವುದೇ, ಹೂವು ಗಂಧ ಬೇರೆ ಬೇರೆ ಇರುವುದೇ.
ಹೇಗೋ ಏನು ಒಲವು ಮೂಡಿ ಬೆಳೆಯಿತು. ತನು ಮನಗಳು ಎಲ್ಲ ನಿನ್ನ ವಶವಾಯಿತು. ತನು ಮನಗಳು ಎಲ್ಲ ನಿನ್ನ ವಶವಾಯಿತು. ನನ್ನ ನಿನ್ನ ನನ್ನ ನಿನ್ನ ಆಹಾ, ನನ್ನ ನಿನ್ನ ಪ್ರೇಮ ಬೆಸುಗೆ ಬಿಡುವುದೇ, ಕಣ್ಣು ರೆಪ್ಪೆ ಒಂದನೊಂದು ಮರೆಯುವುದೇ. ಊರು ಕೇರಿ ಒಂದು ಪ್ರೇಮ ಕೇಳದು, ಊರು ಕೇರಿ ಒಂದು ಪ್ರೇಮ ಕೇಳದು. ಜಾತಿ ಗೀತಿ ಹೆಸರು ಕೂಡ ತಿಳಿಯದು. ಕುಲ ನೆಲ ಸಿರಿಗೇನೋ ಎಂತೋ ಅದು ನೋಡದು. ಕುಲ ನೆಲ ಸಿರಿಯೇನೋ ಎಂತೋ ಅದು ನೋಡದು. ಮನ 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 ಮಾತನೊಂದೇ ಅರಿವುದು. ಕಣ್ಣು ರೆಪ್ಪೆ ಒಂದನೊಂದು ಮರೆಯುವುದೇ, ಅವು ಎಂದಾದರೂ ಆಗಲಿ ಬೇರೆ ಇರುವುದೇ. ಇವತ್ತಿಗೂ ನಾನು ಸಂಗೀತವಿಲ್ಲದೆ ಇರುವುದಿಲ್ಲ. ಮನಸ್ಸಿಗೆ ಏನೋ ಬೇಸರವಾದಾಗ ಕೇಳುವುದೇ ಹಾಡು. ನೋಡಿ, ಒಂದು ಹಾಡನ್ನ ಸುಮ್ಮನೆ ಕೇಳಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ, ಮನಸ್ಸು ಸುಮ್ಮನೆ ಇರುವುದಿಲ್ಲ. ಈ ಹಾಡು ಬರೆದವರು ಯಾರು, ಈ ಹಾಡಿನಲ್ಲಿ ನಟಿಸಿರುವ ನಾಯಕ ನಾಯಕಿ ಯಾರು, ಎಲ್ಲಾ ಪ್ರಶ್ನೆ ಮನಸ್ಸಿನಲ್ಲಿ ಮೂಡ್ತಾ ಇರ್ತದೆ. ಹಣ ಮಾಡುವುದಷ್ಟೇ ನಮ್ಮ ಬದುಕಿನ ಗುರಿಯಾಗಬಾರದೆಂದು ಕನಕದಾಸರು ಹೇಳಿರುವ ಕಿವಿಮಾತು ನಿಜ. ಹಣ ಮತ್ತು ಸಂಪತ್ತಿನಿಂದ ಹಲವು ಅನುಕೂಲಗಳಿರುವುದು ನಿಜವಾದರೂ ಅದು ತರುವ ಆಪತ್ತುಗಳನ್ನು ಮರೆಯಬಾರದು. ಸಂಬಂಧ ಸ್ನೇಹಗಳ ಮರೆಸಿ ಕೆಟ್ಟ ಕೆಲಸ ಮಾಡಿಸುವ ಹಣದಿಂದ ಏನಾಗಬೇಕಾಗಿದೆ ಎಂಬುದು ಕನಕದಾಸರ ಮಾತು. ನಾವು ಕೆಲವು ಸಿನಿಮಾಗಳಲ್ಲಿ ಈ ಕಣ್ಣು ಮತ್ತು ರೆಪ್ಪೆ ಎರಡೂ ಸಂಬಂಧಗಳನ್ನು ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ನಟಿಸಿರುವ ಸ್ವಯಂವರ ಚಿತ್ರದಲ್ಲಿ ಭಾರತಿ ಯುವ ಸಮಾಜವಾದಿಯಾಗಿದ್ದು ಕುಟುಂಬದ ಸಂಪತ್ತಿನ ವಿಷಯದಲ್ಲಿ ಹಲವಾರು ಸಮಸ್ಯೆ ಉಂಟಾಗಿ ತಾನು ಪ್ರೀತಿಸಿದ ಪ್ರಿಯತಮ ಜೈಲಿಗೆ ಹೋಗುವ ಸಂದರ್ಭವನ್ನು ಹಿರಿಯ ನಟ ಬಾಲಕೃಷ್ಣ ವಕೀಲರಾಗಿ ಕಾರ್ಯನಿರ್ವಹಿಸಿ ಇವರನ್ನು ಜೈಲಿಗೆ ಕಳಿಸುತ್ತಾರೆ. ಜೈಲಿನಿಂದ ಹೊರಬರುವಾಗ ಸಾರ್ವಜನಿಕ ಪಾರ್ಕಿನಲ್ಲಿ ಪ್ರೇಮಿಗಳು ಪ್ರೀತಿಸಿರುವ ದೃಶ್ಯವನ್ನು ಕಂಡು ಡಾಕ್ಟರ್ ರಾಜ್ಕುಮಾರ್ ತನ್ನ ಪ್ರೇಯಸಿಯಾದ ಭಾರತೀಯವರನ್ನ ನೆನೆದು ಕನಸು ಕಾಣುವ ಹಾಡು ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ. ಈ ಚಿತ್ರದ ಸಂಗೀತವನ್ನ ರಾಜನ್ ನಾಗೇಂದ್ರ ಅವರು ಸಂಯೋಜಿಸಿತು. ವೈದ್ಯನಾಥನ್ ಸಹ ಸಂಗೀತವನ್ನ ನುಡಿಸಿದ್ದು ವಿಶೇಷವಾಗಿರುತ್ತದೆ. ಈ ಚಿತ್ರವನ್ನು ವೈಆರ್ ಸ್ವಾಮಿಯವರು ನಿರ್ದೇಶಿಸಿದ್ದು ಲಾಲ್ಬಾಗ್ ಸುತ್ತಮುತ್ತ ಚಿತ್ರೀಕರಿಸಲಾಗಿದೆ. ಈ ಮನಮೋಹಕವಾದ ಹಾಡನ್ನು ಕೇಳಿ ಮತ್ತೆ ಬರೋಣ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ಕಣ್ಣ ಮಿಂಚು ನೋಟದಲ್ಲಿ ಕಂಡೆ ಪ್ರೇಮ ದೀಪ. ನಿನ್ನ ತುಂಟ ಹೂನಗೆಯಲ್ಲಿ ಏನೋ ಏನೋ ಭಾವ, ನಿನ್ನ ತುಂಟ ಹೂನಗೆಯಲ್ಲಿ ಏನೋ ಏನೋ ಭಾವ, ನಗೆಯು ತಂದ ಮೋಡಿಯಲ್ಲಿ ನಲಿಯಿತನ್ನ ಜೀವ, ನಿನ್ನ ತುಂಟ ಹೂನಗೆಯಲ್ಲಿ.
ತಂಪಿನಲ್ಲಿ ನಿನ್ನ ಮಡಿಲ ಹಾಸಿಗೆಯಲ್ಲಿ ತಲೆಯನಿಟ್ಟು ಮಲಗಿರುವಾಗ ಸ್ವರ್ಗ ಅಲ್ಲೇ ಕಾಣುವೆ. ನನ್ನ ಮನವಾಳ ಬಂದ ನನ್ನವನೇ ಚೆನ್ನಿಗನೇ ನಿನ್ನ ತುಂಟ ಹೋನಗೆಯಲ್ಲಿ. ಹಸಿದು ಎಲೆಯ ಸೀರೆ ಧರಿಸಿ ಹೂವ ತಿಲಕ ಹಣೆಯಲಿರಿಸಿ ಒಲಿದು ಬಂದವನ ದೇವತೆಯೋ ಸೊಬಗು ಏನ ಹೇಳಲಿ. ಹೂವ ಸಂಗ ಕೂಡಿಯಾಡಿ ಕಂಪು ಕದ್ದು ಮೆಲ್ಲನೆ ಓಡಿ ತೂರಿ ಬಂದ ಗಾಳಿಯಂತೆ ಬಂದೆ ನನ್ನ ಬಾಳಲಿ. ನಿನ್ನ ಚೆಲುವ ನೋಡಿ ನೋಡಿ ಮೈ ಮರೆತೆ ಮನಸೋದೆ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ಕಣ್ಣ ಮಿಂಚು ನೋಟದಲ್ಲಿ ಕಂಡೆ ಪ್ರೇಮ ದೀಪ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ಸ್ನೇಹಿತರೆ, ಈ ಕೃತಜ್ಞತೆ ಅನ್ನೋದು ಮನಸ್ಸಿನಿಂದ ಮತ್ತು ಹೃದಯದ ಅಂತರಾಳದಿಂದ ಬಂದ ಒಂದು ಸ್ವಭಾವ. ಕಣ್ಣಿನ ಮೂಲಕ ತನಗಾದ ಸಹಾಯವನ್ನು ಹೇಗೆ ತಿಳಿಸುವುದು? ಬದುಕಿನಲ್ಲಿ ಕಂಡ ಆಘಾತ ಮತ್ತು ಸಂಸಾರದ ಹೊರೆಯನ್ನ ಹೊತ್ತು ಜೀವನದ ಆಗು ಹೋಗುಗಳನ್ನು ಜೀವನದ ಉದ್ದಕ್ಕೂ ನೆನಪಿಸುತ್ತಾ ಜೀವಗಳ ಅನಿಸಿಕೆಗಳನ್ನು ಮುಗಿದ ಕಥೆಯನ್ನಾಗಿ ರೂಪಿಸಿದ ಚಿತ್ರ ಮುಗಿಯದ ಕತೆ. ದೊರೆ ನಿರ್ದೇಶನದಲ್ಲಿ ಮೂಡಿಬಂದಿದೆ. ನಟ ರಾಜೇಶ್ ಮತ್ತು ಸುಮಿತ್ರಾ, ಬಾಲಕೃಷ್ಣ, ಪಂಡ್ರಿಬಾಯ್, ರಮಾದೇವಿ, ದಿನೇಶ್ ಅವರ ನಟನೆ ಅಮೋಘವಾಗಿದೆ. ನಾಯಕ ರಾಜೇಶ್ ಹೆಚ್ಚು ಸೈಕಲ್ನಲ್ಲಿ ತಿರುಗಾಡುವುದು ಈ ಚಿತ್ರದ ವಿಶೇಷ. ರಾಜೇಶ್ ಮತ್ತು ಸುಮಿತ್ರಾ ಅವರ ನಟನೆ, ಜೀವನದ ಸಂಗಾತಿಯ ಪ್ರಾಮುಖ್ಯತೆ ಈ ಚಿತ್ರದಲ್ಲಿ ಬಿಂಬೀಕರಿಸಲಾಗಿದೆ. ನಾಯಕ ತಟ್ಟೆಯಲ್ಲಿ ಬಿಟ್ಟ ಊಟವನ್ನ ನಾಯಕಿ ಸುಮಿತ್ರರರು ಊಟ ಮಾಡುವಾಗ ಮೂಡಿ ಬರುವ ಹಾಡೆ ಕಂಗಳು ವಂದನೆ ಹೇಳಿದೆ. ಈ ಹಾಡಿನಲ್ಲಿ KRS ಜಲಪಾತ, ಬೃಂದಾವನದ ಲೈಟಿಂಗು ಉತ್ತಮವಾಗಿ ಸೆರೆ ಹಿಡಿಯಲಾಗಿದೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜಿಸಿರುವ ಹಾಡು, ಚಿ ಉದಯಶಂಕರ್ ಅವರ ಸಾಹಿತ್ಯ ಎಂದಿಗೂ ಮರೆಯಲಾಗುವುದಿಲ್ಲ. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಮತ್ತು S ಜಾನಕಿ ಹಾಡಿರುವ ಈ ಹಾಡನ್ನು ಕೇಳಿ ಆನಂದಿಸೋಣ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಜೀವ ಜೀವ ಸೇರಲು ಮಾತು ಏತಕ್ಕೆ, ಜೀವ ಜೀವ ಸೇರಲು ಮಾತು ಏತಕ್ಕೆ, ಒಲವಿನ ಕಾವ್ಯಕ್ಕೆ ಹಿಂದೆ ಪೀಠಿಕೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಮುಡಿಯ ಜಾರಿದ ಹೂವಿ
ದಕ್ಕದು, ಪಾಪದ ಫಲ ಸಲ್ಲದು. ನಿನ್ನನ್ನು ಪಡೆದಂತಹ ಈ ಭಾಗ್ಯವು ನನ್ನದು. ಪೂರ್ವದ ಪುಣ್ಯವು, ಜನ್ಮದ ಬಂಧವು, ನಾನು ನೀನು ನೀನು ನಾನು ಒಂದೇ ಎಂದೆಂದಿಗೂ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ. ಆಡದೆ ಉಳಿದಿಹ ಮಾತು ನೂರಿದೆ. ಬಾಳಿನ ಗುಡಿ ಬೆಳಗಲಿ, ಹರುಷದ ಹೊಳೆ ಹರಿಯಲಿ. ಪ್ರೇಮದ ಈ ನೌಕೆಯು ಸುಖ ತೀರವ ಸೇರಲಿ. ಹೇ ಹೇ ಬಯಕೆಯ ಕುಡಿಕೆಗುರಲಿ, ಕನಸಿದು ಕೈಗೂಡಲಿ. ಎಂದಿಗೂ ಪತಿ ಸೇವೆಯ ಸೌಭಾಗ್ಯವು ಎನಗಿರಲಿ. ಸ್ವರವು ನೀ ಶ್ರುತಿಯು ನಾ, ದೊರೆಯು ನೀ ದಾಸಿನ. ನಾನು ನೀನು ನೀನು ನಾನು ಒಂದೇ ಎಂದೆಂದಿಗೂ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ. ಪ್ರೀತಿ ಪ್ರೇಮದಂತ ಸಹಜ ಭಾವನೆಗಳನ್ನ ಸಿನಿಮಾಗಳಲ್ಲಿ ಚಿತ್ರೀಕರಿಸುವುದು ಸಹಜ. ಮತ್ತೊಬ್ಬ ನಾಯಕ ತಾನು ಇಷ್ಟಪಟ್ಟ ಸಂಗಾತಿಯೊಡನೆ ತನ್ನ ಅನಿಸಿಕೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ. ಮನುಷ್ಯನ ಜೀವನದಲ್ಲಿ ದಿನನಿತ್ಯದ ಆಗುಹೋಗುಗಳು, ಅನಿಸಿಕೆಗಳನ್ನು ತನ್ನ ಸಂಗಾತಿಯೊಡನೆ ವ್ಯಕ್ತಪಡಿಸಲು ಕಾತರಿಸುತ್ತಾನೆ. ದ್ವಾರಕೀಸ್ ನಿರ್ಮಿಸಿರುವ ಚಿತ್ರ ಪ್ರೀತಿ ಮಾಡು ತಮಾಷೆ ನೋಡು. ಈ ಚಿತ್ರ ತೆರೆ ಕಂಡಿದ್ದು 1979ರಲ್ಲಿ. ಶ್ರೀನಾಥ್, ಶಂಕರ್ ನಾಗು, ಬಾಲಕೃಷ್ಣ, ಮಂಜುಳಾ, ಪದ್ಮಪ್ರಿಯ ನಟಿಸಿರುವ ಈ ಚಿತ್ರ ಮಾಧವಿ ಪಾತ್ರದಲ್ಲಿ ಮಂಜುಳಾ, ಪದ್ಮಿನಿಯಾಗಿ ಪದ್ಮಪ್ರಿಯ, ಶ್ರೀನಾಥ್ ಶ್ರೀಪತಿಯಾಗಿ, ರವಿ ಪಾತ್ರದಲ್ಲಿ ಶಂಕರ್ ನಾಗ್ ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಶಂಕರ್ ನಾಗ್ ಮಂಜುಳಾರವರನ್ನ ನೆನೆದು ಕನಸು ಕಾಣುವ ಹಾಡು ನಿನ್ನ ಕಂಡ ನನ್ನ ಕಣ್ಣು ಎಂದೆಂದು ಬೇರೇನು ನೋಡದು. ಈ ಚಿತ್ರದ ಪಿಕ್ಚರೈಸೇಷನ್ 3D ಮಾಡೆಲ್ ಮತ್ತು ಸ್ಲೋ ಮೋಷನ್ ಇಂದ ಕೂಡಿದ್ದು ಹೂಗಳ ಆಕರ್ಷಣೆ ಕಣ್ಣನ್ನು ಕುಕ್ಕಿಸುವಂತೆ ಮಾಡುತ್ತದೆ. ಅಂದಿನ ಕಾಲದಲ್ಲಿ ಈ ಹಾಡನ್ನು ಚಿತ್ರೀಕರಿಸುವ ದೃಶ್ಯ ನೋಡಿದರೆ ಮೈ ಜುಮ್ಮೆನಿಸುತ್ತದೆ. ಈ ಹಾಡನ್ನು ಆನಂದಿಸೋಣವೇ? ನಿನ್ನ ಕಂಡ ನನ್ನ ಕಣ್ಣು ಎಂದೆಂದು ಬೇರೇನು ನೋಡದು. ಮುತ್ತಂತ ಮಾತಂದೆ ಆನಂದ ನೀ ತಂದೆ. ನಿನ್ನ ಕಂಡ ನನ್ನ ಕಣ್ಣು ಎಂದೆಂದು ಬೇರೇನು ನೋಡದು. ಮುತ್ತಂತ ಮಾತಂದೆ ಆನಂದ ನೀ ತಂದೆ. ಲಾ 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 ಲಾ. ಒಲವಿನ ಬಾನಲಿ ಹೊಸ ಕಾಂತಿಯುದ ರವಿಯಂತೆ ಬೆಳಗಿ ಸುಖ ಹೊಂದಿದೆ.
ಹೊಸ ಹೂವಂದ ನಿನ್ನ ಮೈಯಂದ ಚಿನ್ನ ನನ್ನ ಕುಣಿಸಿದೆ. ಹೊಸ ಹೂವಂದ ನಿನ್ನ ಮೈಯಂದ ಚಿನ್ನ ನನ್ನ ಕುಣಿಸಿದೆ. ನಿನ್ನ ಕಂಡ ನನ್ನ ಕಣ್ಣು ಎಂದೆಂದು ಬೇರೇನು ನೋಡದು. ಮುತ್ತಂಥ ಮಾತಂದೆ ಆನಂದ ನೀ ತಂದೆ. ನಿನ್ನ ಗೆಳೆತನ ಪಡೆಯಲು ಹೊಸತನ ಬಾನಾಡಿಯಾಗಿ ಹಾರಾಡುವಾಸೆ ಇಂದು ಮೂಡಿತೆ. ನಿನ್ನ ನಾ ಬೆರೆತೆ ನನ್ನೇ ನಾ ಮರೆತೆ ತನು ಮನ ಕಣಿಯಿತೆ. ನಿನ್ನ ನಾ ಬೆರೆತೆ ನನ್ನೇ ನಾ ಮರೆತೆ ತನು ಮನ ಕಣಿಯಿತೆ. ನಿನ್ನ ಕಂಡ ನನ್ನ ಕಣ್ಣು ಎಂದೆಂದು ಬೇರೇನು ನೋಡದು. ಮುತ್ತಂಥ ಮಾತಂದೆ ಆನಂದ ನೀ ತಂದೆ. ನಿನ್ನ ಕಂಡ ನನ್ನ ಕಣ್ಣು ಎಂದೆಂದು ಬೇರೇನು ನೋಡದು. ಮುತ್ತಂಥ ಮಾತಂದೆ ಆನಂದ ನೀ ತಂದೆ. ಲಾ 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 ವಿಶಾಲವಾದ ವಿಶ್ವದಲ್ಲಿ ಭೂಮಿಯೊಂದು ತೀರ ಚಿಕ್ಕದಾದ ತಾಣ. ಈ ಭೂಮಿಯ ಒಡೆತನಕ್ಕಾಗಿ ಚಕ್ರವರ್ತಿಗಳು ಮಹಾರಾಜರುಗಳು ಎಷ್ಟೊಂದು ರಕ್ತದವಳೆ ಹರಿಸಿದ್ದಾರೆ. ದೇವಾನು ದೇವತೆಗಳು ತಮ್ಮ ಪ್ರಿಯತಮೆಯರಿಗಾಗಿ ಹಲವಾರು ಹಾಡುಗಳಲ್ಲಿ ಕಣ್ಣಿನ ನೋಟ, ಕಣ್ಣಿನ ಬಗ್ಗೆ ಸೌಂದರ್ಯವನ್ನು ವರ್ಣಿಸಿರುವುದು ಸಿನಿಮಾ ಹಾಡುಗಳಲ್ಲಿ ಕೇಳಿರುತ್ತೇವೆ. ಕವಿರತ್ನ ಕಾಳಿದಾಸ 1983ರ ಕನ್ನಡ ಭಾಷೆಯ ಐತಿಹಾಸಿಕ ನಾಟಕ ಚಲನಚಿತ್ರವಾಗಿದೆ. ಈ ಚಲನಚಿತ್ರವನ್ನು ರೇಣುಕಾ ಶರ್ಮಾ ನಿರ್ದೇಶಿಸಿದ್ದಾರೆ. ರಂಗರಾವ್ ಸಂಗೀತ ಸಂಯೋಜಿಸಿರುವ ಮತ್ತು ಚಿ ಉದಯಶಂಕರ್ ರಚಿಸಿರುವ ಹಾಡು ಒಮ್ಮೆ ಚಿ ಉದಯಶಂಕರ್ ಅವರು ತಮ್ಮ ಸಂದರ್ಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಸಾಹಿತ್ಯ ಹಾಡುಗಳ ರಚನೆ ಮಾಡಬೇಕಾದರೆ ಸಾಹಿತ್ಯದ ಅರ್ಥ ಸಮಾಜಕ್ಕೆ ದ್ವಂದ್ವ ಅರ್ಥ ಬರದಂತೆ ತಿಳಿಯಾಗಿ ರಚಿಸಬೇಕೆಂದು ಹೇಳಿದರಂತೆ. ಅದರಂತೆ ಚಿ ಉದಯಶಂಕರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಹಳ ರುಚಿಯಾದ ಸಿಹಿಯಾದ ಸಾಹಿತ್ಯವನ್ನು ರಚಿಸುತ್ತಿದ್ದರು. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಚಿ ಉದಯಶಂಕರ್ ಅವರು ಸಾಹಿತ್ಯವನ್ನು ರಚಿಸಿದ ಹಾಡು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಈ ಹಾಡಿನಲ್ಲಿ ಕಣ್ಣುಗಳನ್ನು ಕಮಲಗಳಿಗೆ ಹೋಲಿಸಿ ಜಯಪ್ರದ ಶಕುಂತಲೆಯಾಗಿ ನಟಿಸಿರುವ ಅಭಿನಯ ಮನೋಜ್ಞವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿಜ್ಯರಾಮ್ ಕಂಠದಲ್ಲಿ ಈ ಹಾಡನ್ನು ಕೇಳಿ ಮತ್ತೆ ಬರೋಣ. ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ. ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ. ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲೇ
ಪ್ರಣಯದ ಕವಿತೆ ಹಾಡುವೆ. ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ, ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ, ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂ ಬಿರಿದಂತೆ, ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂ ಬಿರಿದಂತೆ, ನಡೆಯುತ್ತಿರೆ ನಾಟ್ಯದಂತೆ. ನಡೆಯುತ್ತಿರೆ ನಾಟ್ಯದಂತೆ, ರತಿಯೇ ಧರೆಗಿಳಿದಂತೆ, ಈ ಹಂತಕ್ಕೆ ಸೋತೆನು ಸೋತೆ ನಾನು. ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ. ಗುಡುಗುಗಳು ತಾಳದಂತೆ, ಮಿಂಚುಗಳು ಮೇಳದಂತೆ, ಸುರಿವ ಮಳೆ ನೀರೆಲ್ಲ ಪನ್ನೀರ ಹನಿ ಹನಿಯಂತೆ, ಸುರಿವ ಮಳೆ ನೀರೆಲ್ಲ ಪನ್ನೀರ ಹನಿ ಹನಿಯಂತೆ, ಜೊತೆಯಾಗಿ ನೀನಿರೆ ಸಾಕು ಭೂಲೋಕ ಸ್ವರ್ಗದಂತೆ, ಈ ಪ್ರೇಮಕ್ಕೆ ಸೋತೆನು ಸೋತೆ ನಾನು. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಸ್ನೇಹಿತರೆ, ಕಣ್ಣಿನ ಮಹತ್ವದ ಬಗ್ಗೆ ಮಾತನಾಡ್ತಾ ಹೋದರೆ ಸಮಯನೇ ಸಾಲೋದಿಲ್ಲ, ಪದಗಳೇ ದೊರೆಯುವುದಿಲ್ಲ. ಅಂಧರಿಗೆ ಕಣ್ಣು ದಾನ ಮಾಡೋದು ಇತ್ತೀಚೆಗೆ ಸರ್ವಸಾಮಾನ್ಯವಾಗಿದೆ. ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ಮಿಂಟೋ ಆಸ್ಪತ್ರೆ ಹಲವಾರು ಕಣ್ಣಿನ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದು, ದೀಪಾವಳಿ ಸಮಯದಲ್ಲಿ ಮಕ್ಕಳು ಕಣ್ಣಿನ ಚಿಕಿತ್ಸೆಗೆ ಕಿಕ್ಕಿರಿದು ತುಂಬಿರುತ್ತಾರೆ. ಇತ್ತೀಚೆಗೆ ಕಣ್ಮರೆಯಾದ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ನೇತ್ರವನ್ನು ದಾನ ಮಾಡಿದ್ದು ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ, ಬಸ್ಸುಗಳಲ್ಲಿ ಅಂಧರಿಗೆ ಸ್ಥಳ ಮೀಸಲಿಡುವುದು ಸರಿಯಷ್ಟೇ. ಇತ್ತೀಚೆಗೆ ಬಸ್ ಸ್ಟ್ಯಾಂಡ್ಗಳಲ್ಲಿ, ಜನನಿಬಿಡಿತ ಸ್ಥಳಗಳಲ್ಲಿ ಅಂಧರು ವಾದ್ಯಗೋಷ್ಠಿಯನ್ನೂ ನಡೆಸುತ್ತಾರೆ. ಕೃತಕವಾದ ಕಣ್ಣನ್ನು ಧರಿಸಿ ಒಬ್ಬ ನಾಯಕ ಸೈಕಾಲಜಿಕಲ್ ಥ್ರಿಲ್ಲರ್ ರೋಲ್ನಲ್ಲಿ ಅಭಿನಯಿಸಿ ಒಂದು ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುತ್ತಾನೆ. 2 ಪಾತ್ರಗಳಲ್ಲಿ ಅಭಿನಯಿಸಿ ಹೆಂಡತಿ ಕಾರು ಅಪಘಾತದಲ್ಲಿ ಮರಣ ಹೊಂದಿದಾಗ ಪೊಲೀಸರು ತನಿಖೆಯನ್ನು ಆರಂಭಿಸುತ್ತಾರೆ. ಕೃತಕ ಕಣ್ಣಿನ ಪಾತ್ರದಲ್ಲಿ ಅಭಿನಯಿಸಿರುವ ಡಾಕ್ಟರ್ ರಾಜ್ಕುಮಾರ್ ತನಿಖೆಯ ಹಾದಿಯನ್ನೇ ತಪ್ಪಿಸುತ್ತಾರೆ. ನಟಿ ಗಾಯತ್ರಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಭಾಷಣೆ, ಸಂಶಯ, ಸಂಸಾರದ ಅನುಮಾನಾಸ್ಪದಗಳು ಈ ಚಿತ್ರದಲ್ಲಿ ಸೊಗಸಾಗಿ ಮೂಡಿಬಂದಿದೆ. ವ್ಯಕ್ತಿ ತಬ್ಬಿಬಾಗುತ್ತಾನೆ, ಆತನ ಕಣ್ಣುಗಳು ಅಗಲವಾಗುತ್ತದೆ, ಆತ ತನ್ನಷ್ಟಕ್ಕೆ ತಾನೇ ನಕ್ಕು ಬಿಡುತ್ತಾನೆ, ಆತ ವ್ಯಾಘ್ರನಾಗುತ್ತಾನೆ. ಆಗಲೇ ಆತನ ಕಣ್ಣುಗಳ ಮೇಲೆ ಸಂಶಯ ಮೂಡುತ್ತದೆ. ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ಮೂಡಿಬಂದ ಹಾಡು ಅದೇ ಕಣ್ಣು ಅದೇ ಕಣ್ಣು, ಕೇಳೋಣವಾ?
ಅದೇ ಕಣ್ಣು ಅದೇ ಕಣ್ಣು ಅದೇ ಕಣ್ಣು ಅದೇ ಕಣ್ಣು ಬೇಟೆಯಾಡುತ್ತಿದೆ ಭಯವ ತುಂಬಿದೆ ಭಯವ ತುಂಬಿದೆ ಭಯವ ತುಂಬಿದೆ ಅದೇ ಕಣ್ಣು ಅದೇ ಕಣ್ಣು ಎಲ್ಲೇ ಹೋದರೂ ನೆರಳಿನ ಹಾಗೆ ಹಿಂದೆ ಬರುತ್ತಿದೆ ಎಲ್ಲೇ ಹೋದರೂ ನೆರಳಿನ ಹಾಗೆ ಹಿಂದೆ ಬರುತ್ತಿದೆ ಇರುಳಲಿ ಸುಳಿವ ಮಿಂಚಿನ ಹಾಗೆ ಕಣ್ಣನ್ನು ಚುಚ್ಚುತ್ತಿದೆ ನೆಲವನ್ನು ಬಗೆದು ಮಣ್ಣಾಗಿರುವ ನಿಜವ ಹುಡುಕುತ್ತಿದೆ ಪ್ರಾಣವ ತೆಗೆದರು ಕಂಗಳು ಬದುಕಿ ಹೆದರಿಸಿ ನಡುಗಿಸಿದೆ ಅದೇ ಕಣ್ಣು ಅದೇ ಕಣ್ಣು ಬೇಟೆಯಾಡುತ್ತಿದೆ ಭಯವ ತುಂಬಿದೆ ಭಯವ ತುಂಬಿದೆ ಭಯವ ತುಂಬಿದೆ ಇರುಳಿನ ಹಣೆಯಲಿ ಹೊಳೆವ ಕಣ್ಣು ಬೆಂಕಿಯ ಕಾರುತ್ತಿದೆ ಇರುಳಿನ ಹಣೆಯಲಿ ಹೊಳೆವ ಕಣ್ಣು ಬೆಂಕಿಯ ಕಾರುತ್ತಿದೆ ನನ್ನೆದೆಯಲ್ಲಿ ಶಾಂತಿಯ ಕದಡಿ ಕಿಚ್ಚನು ಹಚ್ಚುತ್ತಿದೆ ನೆಮ್ಮದಿ ಸುಟ್ಟು ರೋಷವು ಹೆಚ್ಚಿ ಹುಚ್ಚನ ಮಾಡುತ್ತಿದೆ ಮಾಡಿದ ಪಾಪ ಸೇಡನು ತೀರಿಸೆ ಹೊಂಚನು ಹಾಕುತ್ತಿದೆ ಅದೇ ಕಣ್ಣು ಅದೇ ಕಣ್ಣು ಬೇಟೆಯಾಡುತ್ತಿದೆ ಭಯವ ತುಂಬಿದೆ ಭಯವ ತುಂಬಿದೆ ಭಯವ ತುಂಬಿದೆ ಇಲ್ಲಿಯವರೆಗೂ ಕಣ್ಣಿನ ಪ್ರಾಮುಖ್ಯತೆಯನ್ನ ಹಲವಾರು ಚಿತ್ರಗೀತೆಗಳ ಮುಖಾಂತರ ಕೇಳಿ ಆನಂದಿಸಿದ್ದೀರಿ ಎಂದು ಭಾವಿಸುತ್ತಾ ಆಕಾಶವಾಣಿ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸಿನಿ ಸಂವಾದ ಕೇಳಿದಿರಿ. ಸಿನಿ ಸಂವಾದ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆ ಇದ್ದವರು ಗ್ರಂಥಾಲಯ ವಿಜ್ಞಾನದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಕೃಷ್ಣಮೂರ್ತಿ. ಕಾರ್ಯಕ್ರಮ ಪರಿಕಲ್ಪನೆ ಹಾಗೂ ನಿರ್ವಹಣೆ ಕನ್ಸೆಪ್ಟಾ ಫರ್ನಾಂಡಿಸ್. ಮುಂದಿನ ಶುಕ್ರವಾರ ಇದೇ ಸಮಯಕ್ಕೆ ಮತ್ತೆ ಸಿನಿ ಸಂವಾದ. ಸಿನಿ ಸಂವಾದ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಬೆಂಗಳೂರು ವಾಹಿನಿಯ ಕೊಡುಗೆ.